ಅಂದುಕೊಂಡರು ಮನದಲ್ಲೇ. ಹಾಯ್ ಆಂಟಿ, ಅವರನ್ನು ನೋಡಿ ಎನ್ನುತ್ತಾ ಬಂದಳು ಯಶಸ್ವಿನಿ ಬಳಿ. ನಗು ಬೀರಿದರು ಪೂರ್ಣ. ಟಿಫಿನ್ ಆಯ್ತಾ ಆಂಟಿ ಕೇಳಿದಳು ಸಲುಗೆಯಿಂದಲೇ. ಆಯ್ತಮ್ಮ, ನಿಂದು ಕೇಳಿದರು ಒಳ ಬರುತ್ತಲೇ. ಅವರ ಜೊತೆಯೇ ಯಶಸ್ವಿನಿ ಹೆಜ್ಜೆ ಹಾಕಿದಳು. ಆಗಿದೆ ಆಂಟಿ. ಭಾರ್ಗವ್ ಸರ್ ಇದ್ದಾರಾ? ಅಭಿರಾಮ್ ಕೇಳಿದಳು ಮನೆಯನ್ನೊಮ್ಮೆ ನೋಡುತ್ತಾ. ಇಲ್ಲ, ಎಲ್ಲರೂ ಆಫೀಸ್ಗೆ ಹೋಗಿದ್ದಾರೆ. ಯಾಕೆ? ಮತ್ತೇನು ರಾದ್ಧಾಂತ ಮಾಡುವಳು ಎಂಬ ಸಣ್ಣ ಆತಂಕದಲ್ಲೇ ಕೇಳಿದರು. ಅವರ ಮೊಗ ಗಮನಿಸಿದ ಯಶಸ್ವಿನಿ, ಟೆನ್ಷನ್ ಬೇಡ ಆಂಟಿ, ನಾನು ಏನು ಜಗಳ ಮಾಡೋದಿಲ್ಲ. ಆ್ಯಕ್ಚುಲಿ ನಾನು ಅಭಿ ಫ್ರೆಂಡ್ಶಿಪ್ ಮಾಡೋದಕ್ಕೆ ಬಂದಿದ್ದೀನಿ ಎಂದಳು ಚಂದದ ನಗೆಯೊಂದಿಗೆ. ಸಮಾಧಾನದ ಉಸಿರು ಹೊರಹಾಕಿದರು ಪೂರ್ಣರವರು. ಅವನ ಜೊತೆ ಫ್ರೆಂಡ್ಶಿಪ್ ಯಾಕೆ ಎಂದು ಕೇಳಿದರು ಸಹಜವಾಗಿ. ಅವಳ ತಂದೆಗೂ ಆ ಮನೆಗೂ ಆಗುವುದೇ ಇಲ್ಲವಲ್ಲ. ಯಾಕಾಂಟಿ, ಮಾಡಬಾರ್ದಾ ಎಂದು ಕೇಳಿದಾಗ, ಯಾಕೆ ಮಾಡಬೇಕು ಎಂದು ಕೇಳುತ್ತಾ ಅಲ್ಲಿಗೆ ಬಂದರು ಅಮೃತ. ಅವರನ್ನು ನೋಡಿದ ಯಶಸ್ವಿನಿ, ಯಾಕಂದರೆ ನನಗೆ ನಿಮ್ಮ ಫ್ಯಾಮಿಲಿ ತುಂಬ ಇಷ್ಟ ಆಗಿದೆ ಆಂಟಿ. ಒಗ್ಗಟ್ಟಾಗಿರೋ ನಿಮ್ಮ ಜಾಯಿಂಟ್ ಫ್ಯಾಮಿಲಿ ನೋಡಿ ನನಗೆ ತುಂಬ ಖುಷಿ ಆಯಿತು. ಅದಕ್ಕೆ ನಿಮಗೆ ಫ್ರೆಂಡ್ ಆಗಬೇಕು ಅಂದ್ಕೊಂಡೆ. ಆಗ ನಮ್ಮ ತಂದೆಗೂ ನಿಮ್ಮ ಫ್ಯಾಮಿಲಿ ಮೇಲಿನ ಕೋಪ ಕಡಿಮೆ ಆಗಬಹುದು, ಅವ್ರ ಜಗಳನೂ ಕಡಿಮೆ ಆಗಬಹುದು. ಏನನ್ನು ಮುಚ್ಚಿಡದೆ ಸರಾಗವಾಗಿ ಹೇಳಿದಳು. ಆದರೆ ನಿನ್ನನ್ನು ಹೇಗೆ ನಂಬೋದು ನಾವು? ಮೊದಲೇ ಆ ವರ್ಧನ್ ಮಗಳು ನೀನು ಕೇಳುತ್ತಾ ಸೋಫಾದಲ್ಲಿ ಬಂದು ಕುಳಿತರು ಶರಾವತಿ ಅಜ್ಜಿ. ಅವರ ಬಳಿ ಬಂದ ಯಶಸ್ವಿನಿ, ನಂಬಿಕೆ ಬರೋದಕ್ಕೆ ಏನು ಮಾಡಬೇಕು ಹೇಳಿ ಅಜ್ಜಿ ಎಂದಳು. ಏನೂ ಬೇಡ ಯಶಸ್ವಿನಿ, ನಿಮ್ಮ ತಂದೆ ಭಾವನ ಜೊತೆ ಜಗಳ ಮಾಡೋದು ಬೇಡ, ನೀನು ಅಭಿ ಜೊತೆ ಫ್ರೆಂಡ್ಶಿಪ್ ಮಾಡೋದು ಬೇಡ. ಸುಮ್ಮನೆ ಹೋಗು, ಚೂರು ಖಾರವಾಗಿಯೇ ಎಂದರು ಅಮೃತ. ಮುಜುಗರ ಎನ್ನಿಸಿತು ಯಶಸ್ವಿನಿಗೆ. ಅಮೃತ, ಹಾಗೆಲ್ಲ ಅನ್ಬೇಡ ಎಂದರು ಪೂರ್ಣ. ಮತ್ತೆ ಹೇಗೆ ಹೇಳಬೇಕು ಅಕ್ಕ, ಇವಳು ನಮ್ಮ ಅಭಿಗೆ ಏನೇನು ಅಂದಿದ